ಇನ್ನು ಇಷ್ಟೆಲ್ಲ ಆದ್ರೂ ದರ್ಶನ್ ಫ್ಯಾನ್ಸ್ ಸುಮ್ಮನಾಗಿಲ್ಲ. ರಮ್ಯಾಗೆ ಅಶ್ಲೀಲ ಮೆಸೇಜ್ಗಳ ಕಾಟ ಇನ್ನೂ ನಿಂತಿಲ್ಲ. ದೂರು ಕೊಟ್ಟ ಬಳಿಕವೂ ಅಭಿಮಾನಿಗಳ ಹುಚ್ಚಾಟ. ನಕಲಿ ಪೇಜ್ನಿಂದ ರಮ್ಯಾಗೆ ಅಶ್ಲೀಲ ಸಂದೇಶ ಇನ್ನೂ ಬರ್ತಾ ಇದೆಯಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಕಾಟ ಕೊಡ್ತಾ ಇದ್ದಾರೆ. ಮೆಸೇಜಿನ ಸ್ಕ್ರೀನ್ ಶಾಟ್ ಅನ್ನು ಹಂಚಿಕೊಂಡಿದ್ದಾರೆ ನಟಿ ರಮ್ಯಾ. ಅದನ್ನೆಲ್ಲ ನೋಡೋದಕ್ಕೆ ಆಗೋದಿಲ್ಲ. ಆ ಮೆಸೇಜ್ಗಳನ್ನು ಓದೋಕ್ಕಂತೂ ಸಾಧ್ಯನೇ ಇಲ್ಲ. ಅದು ಅವರೇ ಓದಬೇಕು, ಅವರು ಮತ್ತು ಅವರ ಫ್ಯಾನ್ಸ್. ಅವ್ರು ಬಿಟ್ಟರೆ ಬೇರೆ ಯಾರು ಓದೋದಕ್ಕೆ ಸಾಧ್ಯ ಇಲ್ಲ. ಹಾಗಿದೆ ಅದು ನೋಡಿ. ಅಲ್ಲಲ್ಲಿ ಮಾತ್ರ ನಾವು ಮಾಸ್ಕ್ ಮಾಡಿದ್ದೀವಿ, ಕಂಪ್ಲೀಟಾಗಿ ಮಾಸ್ಕ್ ಮಾಡಲೇಬೇಕು ಅಂಥ ಭಾಷೆ. ಹೊಲ್ಸು, ಗಬ್ಬು, ಹೊಲ್ಸು, ರಾಡಿ, ಇದಕ್ಕಿನ್ನೇನೆಲ್ಲ ಪದ ಇದೆ ಎಲ್ಲ ಹಾಕಿ ಆ ಥರದ ಮೆಸೇಜ್ಗಳು ಸಾಧ್ಯನೇ ಇಲ್ಲ. ಅವರು ಮಾತ್ರ ಕಳಿಸೋದಕ್ಕೆ ಸಾಧ್ಯ, ಸಾಮಾನ್ಯರು ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಥಮ ಹೇಳ್ತಾ ಇದ್ರಲ್ಲ, ಇವ್ರಿಗೊಂದು ಸಾಕ್ಷರತೆ, ಈ ಹಿಂದೆ ಹಿರಿಯರಿಗೆ ಸಾಕ್ಷರತಾ ಅಭಿಯಾನ ಅಂತ ಆಗಿತ್ತು, ಹಾಗೆ ಇವ್ರ ಫ್ಯಾನ್ಸ್ಗೂ ಸಾಕ್ಷರತಾ ಅಭಿಯಾನ ಮಾಡಿ ಅಂತ ಹೇಳಿದರು. ಈ ಮೆಸೇಜ್ಗಳನ್ನೆಲ್ಲ ನೋಡಿದಾಗ ಹೌದು ಅಂತ ಅನ್ಸುತ್ತೆ, ಮಾಡಲೇಬೇಕು ಅಂತ. ಸಾಕ್ಷರತೆ ಅಂದರೆ ಇವರಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಅಂತಲ್ಲ, ಬರೀತವೆ ನೋಡಿ. ಅಲ್ಲಿ ಇಂಗ್ಲೀಷಲ್ಲೇ ಚೆನ್ನಾಗಿ ಬರ್ದವೆ, ಆದರೆ ಸಂಸ್ಕೃತಿ ಇಲ್ಲ ಅಂತ. ಸಂಸ್ಕೃತಿಯನ್ನು ಕಲಿಸೋವಂಥ ಕೆಲಸ ಆಗಬೇಕು. ಲೋಕೇಶ್ ಇದ್ರ ಬಗ್ಗೆ ಚೆನ್ನಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೋಕೇಶ್ ದೂರು ಕೊಟ್ಟಾಯಿತು, ಮಾಧ್ಯಮಗಳ ಮುಂದೆ ಬಂದು ಮಾತಾಡಿದ್ದಾಯಿತು, ಫ್ಯಾನ್ಸ್ಗಳಿಗೆ ಹೋಗುದು ಉಪ್ಪಿನಕಾಯಿ ಹಾಕಿದ್ದಾಯಿತು, ಇನ್ನೂ ಬಿಡ್ತಿಲ್ವಲ್ಲ ಲೋಕೇಶ್? ಖಂಡಿತ ವಾಸು, ಇದು ಒಂಥರ ಉದ್ದಟತನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಕಮಿಷನ್ ಆಫೀಸ್ಗೆ ಹೋಗಿ ರಮ್ಯಾ ಅವರು ದೂರು ಕೊಟ್ಟ ನಂತರದಲ್ಲಿ ಎಲ್ಲೋ ಒಂದ್ ಕಡೆ ಇದೆಲ್ಲವೂ ಕೂಡ ಅವರಿಗೆ ನಾಟಿರುತ್ತೆ. ಮತ್ತೆ ಈ ಒಂದು ವಿಚಾರದಿಂದ ಎಲ್ಲೋ ಭಯಭೀತರಾಗಿ ಒಂದಷ್ಟು ಜನ ಕಮೆಂಟ್ಸ್ ಮಾಡೋದಾಗ್ಲಿ, ಕೆಟ್ಟದಾಗಿ ವರ್ತನೆ ಮಾಡೋದಾಗ್ಲಿ ನಿಲ್ಲುತ್ತೆ ಅಂತ ಎಲ್ಲ ಅನ್ಕೊಂಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇಷ್ಟಾದ್ರೂ ಕೂಡ ಕಾನೂನಾತ್ಮಕ ಹೋರಾಟವನ್ನ ತಗೊಂಡ್ರು ಕೂಡ ಎಲ್ಲೋ ಒಂದ್ ಕಡೆ ದರ್ಶನ ಅಭಿಮಾನಿಗಳು ಒಂದಷ್ಟು ಜನ ಅದನ್ನ ಒಂದಷ್ಟು ಕಿರಿಕಿರಿಯನ್ನ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಇವತ್ತು ಬೆಳಿಗ್ಗೆಯಿಂದಲೇ ಮತ್ತಷ್ಟು ಪೇಜಸ್ ಗಳಿಂದ ರಮ್ಯಾ ಅವರಿಗೆ ಒಂದಷ್ಟು ಕೆಟ್ಟದಾಗಿ ಅಶ್ಲೀಲವಾದ ಮೆಸೇಜ್ಗಳು ಬರ್ತದೆ. ನಿನ್ನೆ ಮೊನ್ನೆ ಒಂದಷ್ಟು ಮೆಸೇಜ್ಗಳಲ್ಲಿ ಅಥವಾ ಬೈಗುಳಗಳಲ್ಲಿ ಆಗ್ತಾ ಇದ್ರೆ, ಈಗ ಕೆಟ್ಟದಾದ ಪಾರ್ನ್ ಒಂದಷ್ಟು ಫೋಟೋಗಳನ್ನ ನೇರವಾಗಿ ಅವರಿಗೆ ಕಳಿಸಿ ಕೆಟ್ಟದಾಗಿ ಬೈಗುಳನ್ನ ಬೈದು ಅನಂತರದಲ್ಲಿ ಮೊದಲೇ ಮಾಡದಂತೆ ಯಾವ್ದೋ ಒಂದು ರೀತಿ ಅವರನ್ನ ಎದುರಿಸೋದಾಗ್ಲಿ, ಮತ್ತೆ ಇನ್ನೊಂದಷ್ಟು ನಟರ ಹೆಸರುಗಳನ್ನ ಅದರಲ್ಲಿ ಬಳಕೆ ಮಾಡಿದರೆ ಯಾರನ್ನೂ ಬಿಡಲ್ಲ. ಈ ವಿಚಾರದಲ್ಲಿ ಯಾರು ಮಾತಾಡ್ತಾರೆ, ದರ್ಶನ್ ಅವ್ರ ವಿಚಾರವಾಗಿ ಯಾರು ತಗಾದೆ ತೆಗೆದ್ರೆ ಯಾರನ್ನೂ ನಾವು ಬಿಡಲ್ಲ ಅನ್ನೋ ಮಟ್ಟಿಗೆ ಒಂದಷ್ಟು ಕಮೆಂಟ್ಸ್ ಗಳನ್ನ ಮಾಡಿರುವಂತದ್ದು. ಇದರಿಂದ ರಮ್ಯಾ ಅವರು ಬೇಸತ್ತು ಈಗ ಮತ್ತೆ ಇವತ್ತು ಏನು ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಿದ್ದಾರೆ. ಯಾಕಂದ್ರೆ ನಿನ್ನೆ ದೂರಿನಲ್ಲಿ ಒಂದು 43 ಪೇಜ್ಗಳನ್ನ ಅದರ ಒಂದಷ್ಟು ವಿಚಾರನ ಹಂಚಿಕೊಂಡಿದ್ರು. ಈಗ ಮತ್ತಷ್ಟು ಪೇಜಸ್ ಗಳಿಂದ ಯಾವ್ದ್ರಲ್ಲಿ ಕಮೆಂಟ್ಸ್ ಬಂದಿದೆ ಅದು ಆ ಒಂದು ಅಕೌಂಟ್ ಗಳನ್ನು ಕೂಡ ಅವರು ನೇರವಾಗಿ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಸದ್ಯಕ್ಕೆ ರಮ್ಯಾ ಅವರ ಮನೆಗೆ ಕೂಡ ಪೊಲೀಸರು ಭೇಟಿ ಕೊಟ್ಟಿದ್ದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ವಾಸು, ಓಕೆ, ಥ್ಯಾಂಕ್ ಯು ಲೋಕೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.